ಎರಡನ್ನ ಸೇರಿಸಿ ಮಿಶ್ರಣ ಮಾಡಿರೋ ಒಂದು ಮಿಕ್ಸ್ಚರ್. ಆದರೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಗೊತ್ತಾ, ಈ ಎರಡು ಗ್ಯಾಸ್ಗಳನ್ನು ಮಿಕ್ಸ್ ಮಾಡೋ ಫಾರ್ಮುಲಾ ಇದೆಯಲ್ಲ, ಅದು ಜಗತ್ತಿನ ಎಲ್ಲ ಕಡೆ ಒಂದೇ ರೀತಿ ಇರಲ್ಲ. ಅಮೆರಿಕ, ಯುರೋಪ್ನಂಥ ರಾಷ್ಟ್ರಗಳಲ್ಲಿ, ವಿಪರೀತ ಚಳಿ ಇರೋ ರಾಷ್ಟ್ರಗಳಲ್ಲಿ ಪ್ರೋಪೇನ್ ಜಾಸ್ತಿ ಬಳಸ್ತಾರೆ. ಯಾಕಂದರೆ ವಾತಾವರಣದಲ್ಲಿ -ಡಿಗ್ರಿ ಚಳಿ ಇದ್ರೂ ಕೂಡ ಪ್ರೋಪೇನ್ ಈಸಿಯಾಗಿ ಆವಿಯಾಗುತ್ತೆ, ವೇಪರೈಸ್ ಆಗುತ್ತೆ. ಆದರೆ ನಮ್ಮ ಭಾರತದ ಹಾಗೆ ನಾರ್ಮಲ್ ಟೆಂಪರೇಚರ್ ಇರೋ ಜಾಗಗಳಲ್ಲಿ ಸಿಲಿಂಡರ್ ಒಳಗಡೆ ಬ್ಯೂಟೇನ್ ಪ್ರಮಾಣ ಜಾಸ್ತಿ ಇರುತ್ತೆ. ಅಂದರೆ ಸುಮಾರು 60% ಬ್ಯೂಟೇನ್, 40% ಪ್ರೋಪೇನ್ ಇರುತ್ತೆ. ಈಗ ನಿಮ್ಮ ಮೈಂಡ್ಗೆ ಒಂದು ಕ್ವಶನ್ ಬರುತ್ತೆ, ಇದಕ್ಕೆ ಗ್ಯಾಸ್ ಅಂತ ಕರೀತಾರೆ, ಅನಿಲ, ಗಾಳಿ ಅಂತ ಕರೀತಾರೆ. ಆದರೆ ಸಿಲಿಂಡರ್ ಅಲ್ಲಾಡಿಸಿದಾಗ ಕಳಕ್ ಕಳಕ್ ಅನ್ನುತ್ತಲ್ಲ, ನೀರಿನ ಥರ ಸೌಂಡ್ ಬರುತ್ತಲ್ಲ, ತುಳುಕುತ್ತಲ್ಲ, ಯಾಕೆ ಅಂತ? ಉತ್ತರ ಸಿಂಪಲ್. ಈ ಗ್ಯಾಸ್ಗೆ ಸ್ವಲ್ಪ ಪ್ರೆಷರ್ ಕೊಟ್ಟರೆ ಸಾಕು, ಅದು ನೀರಾಗುತ್ತೆ, ಲಿಕ್ವಿಡ್ ಆಗಿ ಬದಲಾಗುತ್ತೆ. ಗ್ಯಾಸ್ ರೂಪದಲ್ಲಿದ್ದಾಗ ಒಂದು ಇಡೀ ರೂಮನ್ನು ತುಂಬಿಕೊಳ್ಳುವಷ್ಟು ಹರಡಿಕೊಳ್ಳೋ ಈ ಅನಿಲವನ್ನು ಒಂದು ಸಣ್ಣ ಸಿಲಿಂಡರ್ ಒಳಗಡೆ